ನಮಸ್ತೆ ಗೆಳೆಯರೇ, ಎಲ್ಲರಿಗೂ ಅನುಗ್ರಹ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾವು ಬಿರಿಯಾನಿ ರೈಸ್ ಮತ್ತು ಗ್ರೇವಿ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಲೇಟ್ನಲ್ಲಿ 4 ಟೊಮೆಟೊ, 4 ದೊಡ್ಡ ನೀರುಳ್ಳಿ, 10 ಕಾಯಿ ಮೆಣಸು, ಶುಂಠಿ 2 ಇಂಚು, 1 ಬೆಳ್ಳುಳ್ಳಿ, ಒಳ್ಳೆ ಮೆಣಸು 5-6 ಲವಂಗ, ಚಕ್ಕೆ 2 ಇಂಚು, 1 ಸ್ಟಾರ್ ಫುಡ್, 2-3 ಪಲಾವ್ ಎಲೆ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಸ್ವಲ್ಪ ಅರಶಿನ. ಇದನ್ನು ಒಂದು ಬಣಲೆಗೆ ಹಾಕಬೇಕು. ಇದಕ್ಕೆ 2 ಗ್ಲಾಸ್ ನೀರು ಹಾಕಬೇಕು. ನಂತರ ಇದನ್ನು ಗ್ಯಾಸಿನಲ್ಲಿ 10 ನಿಮಿಷ ಕುದಿಯಲು ಇಡಬೇಕು. ನಂತರ 2 ಗ್ಲಾಸ್ ಅಕ್ಕಿಯನ್ನು ತೊಳೆಯಬೇಕು. ಅದನ್ನು 20 ನಿಮಿಷ ನೆನೆಯಲು ಇಡಬೇಕು. ನಂತರ ಮಿಕ್ಸಿಗೆ ತೆಂಗಿನಕಾಯಿ ತುರಿ ಅಥವಾ ಬೀಜ, 2 ಎಲೆ ಪುದೀನ ಸೊಪ್ಪು ಹಾಕಬೇಕು. ನಂತರ ಬೇಯಿಸಲಿಟ್ಟ ಪದಾರ್ಥಗಳನ್ನು ತಣ್ಣಗೆಯಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿ ಇಡಬೇಕು. ನಂತರ ಒಂದು ಬಣಲೆಯಲ್ಲಿ 3 ನೀರುಳ್ಳಿಯನ್ನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಲವಂಗ, ಕೆತ್ತೆ, ಪಲಾವ್ ಎಲೆ, ಏಲಕ್ಕಿ ಹಾಕಿ ಫ್ರೈ ಮಾಡಬೇಕು. ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿ ಈಗ ಇಡಬೇಕು. ನೀರುಳ್ಳಿ ಫ್ರೈ ಮಾಡಿದ ಬಣಲೆಯಿಂದ ಸ್ವಲ್ಪ ನೀರುಳ್ಳಿಯನ್ನು ತೆಗೆದು ಆ ಬಣಲೆಗೆ ಗ್ರೈಂಡ್ ಮಾಡಿದ ಮಸಾಲವನ್ನು ಬಣಲೆಗೆ ಹಾಕಬೇಕು. ಮಸಾಲ ಕುದಿದ ನಂತರ ತೊಳೆದಿಟ್ಟ ಕೋಳಿಯನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಕುದಿಯಲು ಬಿಡಬೇಕು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ತೆಗೆದಿಟ್ಟ ನೀರುಳ್ಳಿಯನ್ನು ಫ್ರೈಯನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ನೆನೆಸಿಟ್ಟ ಅಕ್ಕಿಯನ್ನು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಅಕ್ಕಿಗಿಂತ ಸ್ವಲ್ಪ ಮೇಲಿನವರೆಗೆ ನೀರು ಹಾಕಬೇಕು. ಎರಡು ಚಮಚ ಅರಶಿನ ಹಾಕಬೇಕು. ನಂತರ ಕುದಿಯಲು ಇಟ್ಟ ಸ್ವಲ್ಪ ಮಸಾಲೆಯನ್ನು ಕುಕ್ಕರಿಗೆ ಹಾಕಿ ಮಿಕ್ಸ್ ಮಾಡಿ. ಕುಕ್ಕರಿನ ಬಾಯಿ ಮುಚ್ಚಿ 3 ವಿಸಿಲ್ ಮಾಡಬೇಕು. 3 ವಿಸಿಲ್ ಆದ ನಂತರ ಸ್ವಲ್ಪ ಫ್ರೈ ಮಾಡಿದ ನೀರುಳ್ಳಿ, ಒಣದ್ರಾಕ್ಷಿ, ಗೋಡಂಬಿಯನ್ನು ಹಾಕಬೇಕು. ನೋಡಿ, ಬಿರಿಯಾನಿ ರೆಡಿ. ಈ ರುಚಿಯಾದ ಶಾರದಮ್ಮನ ಬಿರಿಯಾನಿ ರೆಡಿ.